ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇಗುಲದ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಲು ಶಾಸಕರು ಹಿರಿಯರಾದ ಎನ್.ವೈ. ಗೋಪಾಲಕೃಷ್ಣ ಅವರೊಂದಿಗೆ ಚರ್ಚಿಸಿ ಯೋಜನೆ ರೂಪಿಸಲಾಗುವುದು ಎಂದು ಸಚಿವ ಟಿ. ರಘುಮೂರ್ತಿ ಹೇಳಿದ್ದಾರೆ. ಸೋಮವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠ ಹೊರಮಠ ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಹಾಋಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಮಧ್ಯ ಕರ್ನಾಟಕದಲ್ಲಿ ನಾಯಕನಹಟ್ಟಿ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ. ಇಲ್ಲಿಗೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಭೇಟಿ ನೀಡುತ್ತಾರೆ. ಇಲ್ಲಿನ ವಾರ್ಷಿಕ ಜಾತ್ರೆಗೆ ಚಿಕ್ಕಂದಿನಿಂದಲೂ ಬರುತ್ತಿದ್ದೇನೆ. ದೇವಾಲಯದ ಅಭಿವೃದ್ಧಿಗೆ ಪ್ರಾಧಿಕಾರ ರಚನೆ ಆಗುತ್ತಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿಯನ್ನ ನೇರವಾಗಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಶೀಲಿಸಿದ್ದೇನೆ. ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ಸಭೆ ಕರೆದು ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಕ್ಷೇತ್ರದ 51 ಕೆರೆಗಳಿಗೆ ನೀರು ಹರಿಸುವ ಕಾರ್ಯ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಬರ ತಲೆದೂರಿದ್ದು ರೈತರ ಬದುಕಿಗೆ ಸಂಕಷ್ಟ ತಂದಿದೆ. ಆದ್ದರಿಂದ ಎಲ್ಲ ಕ್ಷೇತ್ರಗಳ ರೈತರ ಜಮೀನಿಗೆ ಭೇಟಿ ನೀಡಿ ರೈತರೊಂದಿಗೆ ಮಾತನಾಡಿ ಅವರ ಕಷ್ಟಗಳನ್ನ ಖುದ್ದು ವೀಕ್ಷಣೆ ಮಾಡಿ ಆಲಿಸಿದ್ದೇನೆ. ಜಾನುವಾರುಗಳಿಗೆ ಕುಡಿಯುವ ನೀರು, ಬೆಳೆ ವಿಮೆ, ಮೊಳಕಾಲ್ಮೂರು ಕ್ಷೇತ್ರ, ಚಳ್ಳಕೆರೆ ಕ್ಷೇತ್ರ, ಜಗಳೂರು ಕ್ಷೇತ್ರ ಮತ್ತು ಪಾವಗಡ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 51 ಕೆರೆಗಳಿದ್ದು ಈ ಕೆರೆಗಳಿಗೆ ನೀರು ಹರಿಸುವ ಸಲುವಾಗಿ ಚಿತ್ರದುರ್ಗದ ಗೋನೂರು ಸಮೀಪದ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡರೆ ನೀರು ಹರಿಸುವ ಕಾರ್ಯ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾಜ್ಪೀರ್, ದ್ರಾಕ್ಷಿ ರಸ ನಿಗಮ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು, ಚಿತ್ರದುರ್ಗ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಣ್ಣ ನಾಯಕ, ಎತ್ತಿನಹಟ್ಟಿ ದೇವರಾಜ್, ನಲ್ಗೇತನಹಟ್ಟಿ ದೊಡ್ಡಬೋರಯ್ಯ ತಿಪ್ಪೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡೆಕಪಿಲೆ ಓಬಣ್ಣ, ಗುಂತಕೋಲಮನಹಳ್ಳಿ ಶಿವತಿಪ್ಪೇಸ್ವಾಮಿ ಮತ್ತು ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು, ಹೋಬಳಿಯ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನಿತರರು ಭಾಗವಹಿಸಿದರು. ಕೆಲವರು ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಮೊಳಕಾಲ್ಮೂರು ಕ್ಷೇತ್ರ, ಚಳ್ಳಕೆರೆ ಕ್ಷೇತ್ರ, ಏನು ಎಲ್ಲ ಕ್ಷೇತ್ರನೂ ಒಟ್ಟಾರೆಯಾಗಿ 25% ಕಡಿಮೆ, ಸುಮಾರು 17-18%. ನಮಗೆ 100ರಲ್ಲಿ 18% ಮಾತ್ರ ನಮಗೆ ಈಗ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆನಲ್ಲಿ 3 ಲಕ್ಷ ಮತದಾರರು, 3 ಲಕ್ಷ ರೈತರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷ ರೈತರಿದ್ದಾರೆ. ಆ 3 ಲಕ್ಷ ರೈತರಲ್ಲಿ ಕಳೆದ ವರ್ಷ, ಪ್ರತಿ ವರ್ಷ ಸುಮಾರು 80 ವರ್ಷ ಅಲ್ಲ, ಕಳೆದ ವರ್ಷ 25-26ನೇ ಸಾಲಿನಲ್ಲಿ 88,000 ರೈತರು ಇನ್ಸೂರೆನ್ಸ್ ಮಾಡಿದ್ರು. ಅವರು ಈಗ ಸುಮಾರು 2,54,000 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ. ನೀವೆಲ್ಲ ಕೆಲವರಿಗೆ ಅನುಮಾನ, ಏನಪ್ಪಾ ನಾವು ಕೆಲವು ಮಾಡ್ತೀವಿ ಇನ್ಸೂರೆನ್ಸ್ ಬರಲ್ಲ ಅಂತ. ಇನ್ಸೂರೆನ್ಸ್ ನಿಯಮ ಏನಿದೆ ಅಂದ್ರೆ, ಬೆಳೆ ಸರಿಯಾಗಿ ಬರಲಿಲ್ಲ ಅಂದಾಗ ಅದು ನಮಗೆ ಇನ್ಸೂರೆನ್ಸ್ ಬರ್ತದೆ. ನಾವು ಇನ್ಸೂರೆನ್ಸ್ ಕಟ್ಟಿದೀವಿ, ಆ ದುಡ್ಡಿಗೆ ಬರಬೇಕಲ್ಲ ಅಂತ ಬರಲ್ಲ. ಏನು ನಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಆ ಯೋಜನೆ 50% ರಾಜ್ಯದ್ದು ದುಡ್ಡು, 50% ಕೇಂದ್ರದ್ದು. ಅದು ಆ ನಿಯಮಗಳಿದಾವೆ. ಇಡೀ ದೇಶಕ್ಕೆ ಒಂದು ಕಾನೂನು. ಆ ಕಾನೂನು ವ್ಯಾಪ್ತಿನಲ್ಲಿ ಏನು ಬರುತ್ತೆ ಅದನ್ನ ಸಹಾಯ ಮಾಡೋಂಥ ಕೆಲಸ. ಹಾಗಾಗಿ ಪ್ರತಿ ವರ್ಷ ನಿಮಗೆ ಮಳೆಗಾಲ ಏನಿರ್ತಿತ್ತು, ಮಳೆ ಏನಿರ್ತಿತ್ತು, ಆ ಸಂದರ್ಭದಲ್ಲಿ ಕಟಾವು ಮಾಡ್ತಾರೆ. ಆ ಕಟಾವು ಮಾಡಿ ಕಳೆದ 7 ವರ್ಷದಲ್ಲಿ ನಮಗೇನು ಬೆಳೆ ಬಂದಿರ್ತದೆ ಅದರಲ್ಲಿ 2 ವರ್ಷ ಬಹಳಷ್ಟು ಒಳ್ಳೆಯದಾಗಿ ಉತ್ತಮವಾಗಿ ಫಸಲು ಬಂದಿರ್ತದೆ. ಅದಕ್ಕೆ ಲೆಕ್ಕ ಮಾಡಿ ನೀವು ಈ ವರ್ಷ ಬೆಳೆದಂಥ ಬೆಳೆನ ನೋಡಿ ಅದಕ್ಕೆ ಆವರೇಜ್ ತಗೊಂಡು ಕಡಿಮೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಇನ್ಸೂರೆನ್ಸ್ ಕೊಡೋಂಥ ಕೆಲಸ ಆಗ್ತದೆ. ಯಾವ ರೀತಿಯಾಗಿ ನಾವು ಲೈಫ್ ಇನ್ಸೂರೆನ್ಸ್ ಮಾಡ್ತೀವಿ, ನಾವು ಬದುಕಿರ್ತೀವಿ, ಇನ್ಸೂರೆನ್ಸ್ ಕಟ್ಟಿರ್ತೀವಿ. ಇನ್ಸೂರೆನ್ಸ್ ಯಾವ ಬರ್ತದೆ? ಸತ್ತಾಗ, ಬೇಗ ಸತ್ಬಿಟ್ರೆ, ಏನನ್ನ ಆದಾಗ ನಮ್ಗೆ ಬರ್ತದೆ. ಅದೇ ರೀತಿಯಾಗಿ ಬೆಳೆಗಳ ನಷ್ಟ ಆದಂತ ಸಂದರ್ಭದಲ್ಲಿ ಬರ್ತದೆ. ಆದ್ರೆ ಈಗಿನ ಪರಿಸ್ಥಿತಿ, ನೀವೆಲ್ಲರೂ ಕೂಡ ಕೆಲವರು ಮಳೆ ಬಂತಂತ ಬಿತ್ಬಿಟ್ಟಿದ್ರ, ಕೆಲವರು ಬೀಜ ಇಟ್ಕೊಂಡು ಗೊಬ್ಬರ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ಬಿತ್ತಿರೋದು ಒಂದ್ ಕಡೆಗೆ, ಬಿತ್ತು ಇಲ್ದಿದ್ದಂಥವ್ರು ನೀವು ಇನ್ಸೂರೆನ್ಸ್ ಮಾಡಿದ್ರೆ ನಿಮ್ಗೆ 25%, ನಿಮಗೆ ಮನೆ ಬೀಜ ಇದ್ದು ಗೊಬ್ಬರ ಇದ್ದು ಎಲ್ಲ ಇಟ್ಕೊಂಡ್ರು ಕೂಡ 25% ಬರ್ತದೆ. ಏನು ಒಂದು ಎಕರೆಗೆ ರಾಗಿಗೆ ಎಷ್ಟು, ಜೊತೆ ಮೆಕ್ಕೆಜೋಳಕ್ಕೆ ಎಷ್ಟು, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ನಿಮಗೆ ಕನಿಷ್ಠ 500 ರೂಪಾಯಿ ಕಟ್ಟಿದ್ರೆ ಸುಮಾರು 5,000, 5,500 ಈ ರೀತಿಯಾದ ವ್ಯವಸ್ಥೆ ಬರ್ತದೆ. ಹಾಗಾಗಿ ಈಗ ನಾನು ಏನು 31 ಜುಲೈಗೆ ನಿಮ್ದು ಸಂಪೂರ್ಣವಾಗಿ ಮುಗೀತು ಇನ್ಸೂರೆನ್ಸ್ ಪೀರಿಯಡ್.
ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನಾನು ನನ್ನ DCC ಬ್ಯಾಂಕ್ನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲ ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ನಾನು ಅಡ್ವರ್ಟೈಸ್ ಕೊಟ್ಟು ಎಲ್ಲರೂ ಕೂಡ ಅಧಿಕಾರಿಗಳ ಮುಖಾಂತರ ಹೇಳಿಸಂತ ಕೆಲಸ ಮಾಡಿ ಸುಮಾರು ಅದೇ ಒಂದು ಎಫೆಕ್ಟ್. ಆಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ ಕೆಲವು ಕ್ಷೇತ್ರದಲ್ಲಿ ಸಂವಿಧಾನದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಸಚಿವನಾದ ಮೇಲೆ ಇಲ್ಲಿಗೆ ನಾಗನಟ್ಟಿ ಹೋಬಳಿ ಕೇಂದ್ರಕ್ಕೆ ಆಗಮಿಸಿದ್ದೀನಿ. ಈಗಾಗಲೇ ತಿಪ್ಪೇರುದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ನಾನು ಮತ್ತು ಚಿತ್ರದುರ್ಗ ಕ್ಷೇತ್ರದ ಶಾಸಕರಾದ ವೀರೇಂದ್ರ ಪಪ್ಪಿಯವರು, ನಮ್ಮ ದ್ರಾಕ್ಷಾ ನಿಗಮದ ಅಧ್ಯಕ್ಷರಾದಂಥ ಯೋಗೀಶ್ ಬಾಬುರವರು, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ವಾಲ್ಮೀಕಿ ಶ್ರೀಗಳ ಪುತ್ಥಳಿಯ ಪುಷ್ಪವನ್ನು ಅರ್ಪಿಸಿ ಇಲ್ಲಿ ನಿಮ್ಮ ಮುಂದೆ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ವೀರೇಂದ್ರ ಪಪ್ಪಿಯವರು ಹೇಳಿದಂತೆ ಈ ಭಾಗದ ಸಾಮಾಜಿಕ ಹೋರಾಟಗಾರರು, ನಿಮ್ಮೆಲ್ಲರಿಗೂ ಚಿರಪರಿಚಿತರು, ಆತ್ಮೀಯರು, ಹಿರಿಯಾದಂಥ ಸನ್ಮಾನ್ಯ ಶ್ರೀ ಪಟೇಲ್ ತಿಪ್ಪೇಸ್ವಾಮಣ್ಣವರಿದ್ದಾರೆ. ಅವರ ಸುಪುತ್ರರಾದಂಥ ದೇವರಾಜ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಚಿತ್ರದುರ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾದಂಥ ತಾಜ್ಫೀರಣ್ಣವರಿದ್ದಾರೆ. ಇನ್ನು ಕೆಲವೆಲ್ಲ ಮುಖಂಡಗಳೆಲ್ಲ ಇದ್ದೀವಿ. ಮುಂದೆನೂ ಬಹಳಷ್ಟು ಜನ ಇದ್ದೀರಾ ನಾವೆಲ್ಲರೂ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮನ್ನು ಅಭಿನಂದಿಸಲಿಕ್ಕೆ ಸೇರಿದಂಥ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ನಾನು ಮೊನ್ನೆ 3ನೇ ತಾರೀಕು ಹೊಸದಾಗಿ ಸಚಿವನಾಗಿ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರು ನನ್ನನ್ನು ನಿರಂತರವಾಗಿ 3 ಬಾರಿ 2013ರಲ್ಲಿ